ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೋಡಿ ಇವಾಗ ಮ್ಯಾಡ್ ತಾನೇ ಮೂವೀಸ್. 3-4 ಗಂಟೆ ತನಕ ಒಳ್ಳೆ ಮಳೆ ಬಿದ್ದಿದೆ. ರೋಡೆಲ್ಲ ಖಾಲಿಯಾಗಿ ಕ್ರೇಜಿ ಕಾಣಿಸ್ತದೆ. ಫ್ರೆಶ್ ಏರು. ಹೋಗಿ ಒಂದ್ ಒಳ್ಳೆ ಕಾಫಿ ಕುಡ್ಕೊಂಡು ಪಾರ್ಕ್ಗೆ ಹೋಗಿ ವಾಕಿಂಗ್ ಮಾಡ್ಕೊಂಡು ಡೇನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಈ ಚಳಿಗೆ ಒಳ್ಳೆ ವೆದರಲ್ಲಿ ಒಂದು ಕಾಫಿ ಕುಡಿತಾ ಇದ್ರೆ ಒಳ್ಳೆ ಬೂಸ್ಟಿಂಗ್ ಎನರ್ಜಿ ಅಂತ ನಾನು ಒಂದು ಕಾಫಿ ಕುಡ್ಕೊಂಡು ಅಗ್ರ ಕೆರೆಗೆ ವಾಕಿಂಗ್ ಹೋದೆ. ನಮ್ಮ ಹುಡುಗ ಆಲ್ರೆಡಿ ಬೆಳಗ್ಗೆನೆ ಮೀನು ಬಲೆ ಹಾಕೊಂಡ್ತಾ ಇದ್ದ. ಹಂಗೆ ಮಾತಾಡಿಸ್ಕೊಂಡು ನಾನು ಹೋಗಿ ಒಳ್ಳೆ ಫ್ರೆಶ್ ಏರಲ್ಲಿ ಫಸ್ಟ್ ಮೆಡಿಟೇಷನ್ ಮಾಡಿ ಅದಾಗಿದ್ದೆ. ಸ್ವಲ್ಪ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ವಾರ್ಮಪ್ ಎಲ್ಲ ಮಾಡಿ ಮುಗಿಸ್ದೆ. ಯಾಕೆಂದರೆ ಜಿಮ್ಮಲ್ಲಿ ಥ್ರೆಡ್ಮಿಲ್ಲಲ್ಲಿ ವಾಕ್ ಮಾಡೋದಕ್ಕೂ ನಿಮಗೆ ನೇಚರ್ ಜೊತೆ ವಾಕ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಫ್ರೆಶ್ ಏರು, ಫ್ರೆಶ್ ವೈಬ್ಸು, ಯು ಫೀಲ್ ಮೋರ್ ಎನರ್ಜೆಟಿಕ್ ಅನಿಸುತ್ತೆ. ಸೊ ನಾನು ಅದಕ್ಕೆ ಯಾವಾಗ್ಲೂ ಮಾರ್ನಿಂಗ್ ಟೈಮ್ ವಾಕಿಂಗ್ ಹೋದಾಗ್ಲೇ ಸ್ವಲ್ಪ ವಾರ್ಮಪ್ ಮಾಡ್ಕೊತೀನಿ. ಅಲ್ಲೇ ಗ್ರೂಪ್ ಕ್ಲಾಸಸ್ ಎಲ್ಲ ನಡೀತಾ ಇತ್ತು. ಮತ್ತು ಈ ಕಡೆ ರೌಂಡ್ ಮುಗಿಸ್ಕೊಂಬಂದ್ರೆ ನೋಡಿ ಫಿಶ್ ಎಲ್ಲ ಹಿಡ್ದು ಒಳ್ಳೊಳ್ಳೆ ಫಿಶ್ಗಳನ್ನ ಕ್ಯಾಚ್ ಮಾಡ್ಕೊಂಡು ತೆಪ್ಪಾಗಿ ಹಾಕೊತ ಇದ್ದ. ಇವರು ಈ ಅಗ್ರ ಕೆರೆಯಲ್ಲಿ ಚಿಕ್ಕ ವಯಸ್ಸಿಂದ ಈಜುಡ್ದು ಫಿಶಿಂಗ್ ಎಲ್ಲ ಮಾಡಿ ಇವ್ರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ. ನಾನು ಚೈಲ್ಡ್ಹುಡ್ ಡೇಸಿಂದ ನೋಡ್ತಾ ಇದ್ದೀನಿ ಇವರು ಫಿಶಿಂಗ್ ಮಾಡೋದನ್ನೆಲ್ಲ. ನಾವು ಎಷ್ಟೊಂದು ಸತಿ ಹೋಗಿ ಫಿಶಿಂಗ್ ಎಲ್ಲ ಮಾಡಿ ಅವಾಗೆಲ್ಲ ಏನೇನೋ ಸಾಹಸಗಳೆಲ್ಲ ಮಾಡಿದ್ದೀರಿ. ಹಂಗೆ ನಾನು ಇದನ್ನೆಲ್ಲ ನೋಡಿಕೊಂಡು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಪ್ರೀ ವರ್ಕೌಟ್ ಅಂತ ಸ್ವಲ್ಪ ಆ್ಯಪಲ್ಲು ಕುಕುಂಬರ್ ಎಲ್ಲ ತಿನ್ಕೊಂಡು ಮತ್ತು ಜಿಮ್ಗೆ ಹೋಗಬೇಕಾಗಿತ್ತು. ಸೊ ಇನ್ನೇನು ಮಾಡೋದು, ಹೆಲ್ತಿ ಫುಡ್ ಏನಾಗುತ್ತೋ ಅದನ್ನೇ ತಿನ್ಕೊಂಡು ಪ್ರೀ ವರ್ಕೌಟ್ಗೆ ಸ್ವಲ್ಪನೇ ಲೈಟಾಗಿ ತಿಂದೆ. ಯಾಕೆಂದರೆ ನಿಮಗೆ ಸ್ವಲ್ಪ ಎನರ್ಜಿ ಇರಲಿ ವರ್ಕೌಟ್ ಮಾಡಬೇಕಂದ್ರೆ ಅಂತ. ಹಂಗೆ ಜಿಮ್ಗೆ ಹೋಗಿ ಮಸ್ತಾಗಿ ಅಲ್ಲೂ ಸ್ವಲ್ಪ ಲೈಟಾಗಿ ವಾರ್ಮಪ್ ಮಾಡಿ ವರ್ಕೌಟ್ ಯಾವುದಿತ್ತು ಎಲ್ಲ ವರ್ಕೌಟು ಒಂದೊಂದು 2-3 ವೇರಿಯೇಷನ್ಸ್ ಎಲ್ಲ ಮುಗಿಸ್ಕೊಂಡು ಮತ್ತು ಅಲ್ಲಿಂದ ನಾನು ಹೊರಟೆ ಮನೆ ಕಡೆ. ಆನ್ ದ ವೇ ಮನೆಗೆ ಹೋಗ್ಬೇಕಂದ್ರೆ ಸ್ವಲ್ಪ ಡಿಹೈಡ್ರೇಟ್ ಆಗ್ತಾಯಿತ್ತು ಅಂತ ಹೋಗಿ 1-2 ಗ್ಲಾಸ್ ಕಬ್ಬಿನ ಜ್ಯೂಸ್ ಕುಡಿದೆ. ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಸೊ ಅದಾದಮೇಲೆ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ಪವರ್ ನ್ಯಾಪ್ ತೊಗೊಂಡು ಇವತ್ತಿನ ಕೆಲಸಗಳು ಏನೇನಿದೆ ಅಂತೆಲ್ಲ ಪ್ಲ್ಯಾನ್ ಮಾಡಿ ಮತ್ತೆ ಹೋಗ್ಬೇಕಂದ್ರೆ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು. ಮತ್ತು ಅವ್ರ ಮಗುನ ಕರ್ಕೊಂಬಂದಿದ್ರು. ಅವ್ರ ಮಗುನ ಸ್ವಲ್ಪ ಆಟ ಆಡಿಸ್ಕೊಂಡು ಅವ್ರ ಅಪ್ಪನಿಗೂ ಒಂದು ಸ್ವಲ್ಪ 4 ಡೈಲಾಗ್ಗಳು ಗೊತ್ತಾಯ್ತು ಇನ್ನಿ ಟೈಮು ಇಲ್ಲ ಅಂದ್ರೆ ಒಂದು 20 ಬಸ್ ಹೋಗುತ್ತೆ ನೋಡಿ, ಬ್ಯಾಕ್ ಟು ಬ್ಯಾಕ್, ಒಂದರಿಂದ ಒಂದು ಅಷ್ಟು ಜಾಮ್ ಇರುತ್ತೆ. ಹಾ, ಏನಾರ ನೋಡಿದ್ರು 10 ನಿಮಿಷ ವೆಯ್ಟ್ ಮಾಡ್ಲೇಬೇಕು. ಮಾಡ್ರಿ, ಪಾಸ್ ಆಗಲ್ಲ. ಅಲ್ಲಿ ಸ್ಕೂಲ್ ತೋರಿಸಿ ಯಾವ ಸ್ಕೂಲ್ ಇದು ಅಂತ. ಪುಣ್ಯ ಹತ್ರ ಲಾಸ್ಟ್ ಬಸ್ ಕರೆಕ್ಟ್ ಆಗಿ ಬಂದಿದ್ದೀರಿ. ಸ್ಕೂಲ್ ಮಕ್ಳು ಹೋಗ್ತಾರ ದಿರಪ್ಪ, ಅದನ್ನ ಹಿಡಿಬೇಕಾಗಿತ್ತು. ಸ್ಕೂಲ್ ಮಕ್ಳು ಹೋಗ್ತಾರ ಕೀ ಅನ್ಕೊಂಡಿದ್ದಾನೆ, ಕಾಮನ್ ಸೆನ್ಸ್ ಇಲ್ಲ. ಇವಾಗಿನ ಜನರೇಷನ್ಲಿ ನೀವು ಮಾತಾಡೋ ಮಾತಿಗೆ ತೂಕ ಬರ್ಬೇಕು ಅಂದ್ರೆ ನಿಮ್ ಜೋಬಲ್ ಕಾಸಿರ್ಬೇಕು. ನಿಮ್ಮ ಹತ್ರ ಕಾಸೇ ಇಲ್ಲ ಅಂದ್ರೆ 2 ನಿಮಿಷ ನಾಯಿ ಕುರಿ ಮೈತರ ಕುರಿ ಮೇಕೆಗಳ ಮೈತರ ಜಾಗದ ಪ್ರೈಸ್ ಯಾರನ್ನ ಗೆಸ್ಟ್ ಮಾಡ್ತೀರಾ? ತಲೆ ಓಡಿಸಿ ಕಾಸು ಮಾಡಿ, ಸಿಂಪಲ್. ಮಳೆ ಬೇರೆ ಸ್ಟಾರ್ಟ್ ಆಯ್ತು. ಬನ್ರಿ ಓಡೋಣ ಮನೆ ಕಡೆ. ನೋಡ್ರಿ ಮನೆ ಅಂದಿದ್ದೇನೆ ಹೆಂಗ್ ಕಟ್ಟವ್ರೆ ಮನೆ. ಈ ತರ ಕಟ್ತೀರಾ ಲೈಫಲ್ಲಿ? ಯಾರ್ಯಾರಿಗೆ ಈ ತರ ಮನೆ ಕಟ್ಟಕ್ ಆಸೆ ಇದೆ ನೋಡ್ರಿ ಮನೆನ. ನಿಮ್ಗೆ ಯಾವ ತರ ಮನೆ ಇರಬೇಕು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಬುಕ್ ಮೈ ಹೋಮ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಇದಕ್ಕಿಂತ ಸೂಪರ್ ಆಗಿರೋ ಮನೆ ಐಡಿಯಾಸ್ ನಾವು ಕೊಡ್ತೀರಿ, ಮನೆಗಳು ನಾವು ಕೊಡ್ತೀರಿ. ಮಳೆಗಾಲ ಫ್ರೆಂಡ್ಸ್, ದಯವಿಟ್ಟು ಎಲ್ಲ ಲೈಫ್ ಜಾಕೆಟ್ಗಳನ್ನ, ರೈನ್ ಕೋಟ್ಗಳನ್ನ. ಬೆಂಗಳೂರಲ್ಲಿ ಬೇಕಪ್ಪ, ಸ್ವಿಮ್ಮಿಂಗ್ ಪೂಲ್ ಆಗ್ತವೆ. ಬೇರೆ ಕಂಟ್ರಿನೋ ಬೇರೆ ಇದು ಅಂದಿದ್ರೆ ಏನೋ ಅನ್ಬೋದಿತ್ತು. ನಮ್ದ್ರಲ್ಲಿ ಬೆಂಗಳೂರಲ್ಲಿ ನೀನ್ ಮಾರ್ತಳ್ಳಿ ರೋಡಿಗೆ ಬಾ, ನೀನ್ ಬೋಟ್ ಎತ್ಕೊಂಡ್ಬರ್ಬೇಕು. ರೈನಿ ಸೀಸನ್ ಅಲ್ಲೆಲ್ಲ ಬೈಕು ಕಾರಲ್ಲೆಲ್ಲ ಬರೋದಲ್ಲ. ಒಂದು ಬೋಟ್ ಇದ್ರೆ ನೀನ್ ವಿತಿನ್ ಮಿನಿಟ್ಸ್ ಅಲ್ಲಿ ಆಫೀಸ್ ರೀಚ್ ಆಗ್ತೀಯಾ. ಪ್ರಾಪರ್ಟಿ ನೋಡೋಕ್ಕೆ ಮಳೆಯಲ್ಲೂ ಕ್ಲೈಂಟ್ ಬರ್ತಾಯಿದ್ರು. ಪಾರ್ಕಿಂಗಲ್ಲಿ BMW GT ನಿಂತಿತ್ತು. ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಕಾರ್. ಮಳೇಲಿ ಬೇರೆ ಕ್ಲೈಂಟ್ ಬರ್ತಾಯಿದ್ರು. ಇನ್ನೇನು ಅವ್ರಿಗೆ ಇಷ್ಟವಾಗಿರೋ ಪ್ರಾಪರ್ಟಿ ಯಾವುದೇ ಶಾರ್ಟ್ ಲಿಸ್ಟ್ ಮಾಡಿದ್ರು ಅದನ್ನೆಲ್ಲ ಒಂದು ಸ್ವಲ್ಪ ವಿಸಿಟ್ ಮಾಡಿಸಿ, ಅದರೆಲ್ಲ ಅವ್ರಿಗೆ ಒಂದಷ್ಟು ಡೌಟ್ಸ್ ಇತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡಿ, ಇನ್ನೊಂದಷ್ಟು ಆಪ್ಷನ್ ಅಡಿಷ್ನಲಿ ತೋರಿಸಿ ಅವ್ರಿಗೆ ಯಾವ್ದು ಇಷ್ಟ ಆಯಿತು ಆ ಪ್ರಾಪರ್ಟಿಗೆ ಸ್ವಲ್ಪ ಪೇಪರ್ ವರ್ಕ್ ಮಾಡಿ ಸೂಪರ್ ಆಗಿರೋ ಅಪಾರ್ಟ್ಮೆಂಟ್ ಫ್ಲಾಟ್ಸ್ ರೆಡಿ ಆಗ್ತದೆ. ಯಾರಿಗಾದ್ರೂ ಇನ್ವೆಸ್ಟ್ ಮಾಡೋಕ್ಕೆ ಇಲ್ಲ ಪ್ರಾಪರ್ಟಿ ಪರ್ಚೇಸ್ ಮಾಡೋ ಐಡಿಯಾ ಇದ್ರೆ ಬುಕ್ ಮೈ ಹೋಮ್ಸ್ನ ಕಾಂಟ್ಯಾಕ್ಟ್ ಮಾಡಿ, ವಿಲ್ ಗೆಟ್ ಇಟ್ ಫಾರ್ ಬೆಸ್ಟ್ ಪ್ರೈಸ್. ಪ್ರಾಪರ್ಟಿ ಓನರ್ ಒಬ್ರು ಫೋನ್ ಮಾಡಿದ್ರು, ನಮ್ಮ ಪ್ರಾಪರ್ಟಿ ರೆಡಿ ಇದೆ ಸೇಲ್ಗೆ ಅಂತ ಹೇಳಿ. ಅದನ್ನ ನೋಡಿಕೊಂಡು ಮತ್ತೆ ನಾನು ಹೊರಟೆ ಫ್ರೆಂಡ್ಸ್ ಜೊತೆ. ಇಲ್ಲ, ಕಾಲೇಜ್ ಸವಿ ಬಿಡೋ ಸಿಗ್ನಲ್ ಅಲ್ಲಿ ಇದ್ದಿದ್ದಕ್ಕೆ ಇದನ್ನ ಯೂಸ್ ಆಯ್ತು. ಸಮುದ್ರದಲ್ಲಿ ಸಿಗೋ ಮೀನುಗೂ ಕೆರೆಯಲ್ಲಿ ಸಿಗೋ ಮೀನುಗೂ ತುಂಬಾ ಡಿಫ್ರೆನ್ಸ್ ಇದೆ. ನಿಮಗೆ ವೆರೈಟಿ ಬೇಕಂದ್ರೆ ಸಮುದ್ರಕ್ಕೆ ಹೋಗಿ, ಕೆರೆಯಲ್ಲಿ ಸಿಕ್ಕಲ್ಲ. ಸೊ ಬಿ ಎ ಓಷನ್.
ಫಿಶ್ನ ಮನೆಗೆ ಪಾರ್ಸಲ್ ತೊಗೊಂಡೋಗಿ ಒಂದೊಳ್ಳೆ ಡಯಟ್ ಮೀಲ್ ತಿಂತ ನನ್ನ ಡೇನ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಮ್ಯಾಡ್ ಮೂವೀಸ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಬರ್ತೀನಿ.